ಹೆಲೋ ಗೆಳೆಯರೇ, ನಮಸ್ಕಾರ. ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತದಿಂದ ಮತ್ತೊಂದು ಅಧಿಸೂಚನೆ ಪ್ರಕಟವಾಗಿದೆ. ಇದರಲ್ಲಿ ಖಾಲಿ ಇರುವ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ. ಆ ನೇಮಕಾತಿ ಕುರಿತಂತೆ ವಿವರಗಳನ್ನು ಕೊಡ್ತೇನೆ. ವಿಡಿಯೋವನ್ನು ವೀಕ್ಷಣೆ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಗೆಳೆಯರೇ, ಇದು ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ ಬೆಂಗಳೂರಿನ ವತಿಯಿಂದ ಅಧಿಸೂಚನೆ ಪ್ರಕಟವಾಗಿರುತ್ತೆ. ಖಾಲಿ ಇರುವ ಸಹಾಯಕ ಕಾನೂನು ಅಧಿಕಾರಿ ಹುದ್ದೆಗಳನ್ನು ಗುತ್ತಿಗೆ ಆಧಾರದ ಮೇಲೆ ಭರ್ತಿಯನ್ನು ಮಾಡಲಿಕ್ಕೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ. ಇಲ್ಲಿ ಗುತ್ತಿಗೆ ಅಂತಂದರೆ 2 ವರ್ಷಗಳ ಅವಧಿಗೆ ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿಯನ್ನು ಮಾಡಿಕೊಳ್ಳಲಾಗುತ್ತೆ. ಹುದ್ದೆ ಹೆಸರು ಬಂದುಬಿಟ್ಟು ಸಹಾಯಕ ಕಾನೂನು ಅಧಿಕಾರಿ ಅಂತ 2 ಹುದ್ದೆಗಳು ಇದೆ. ಇದಕ್ಕೆ ಬೇಕಿರುವಂಥ ಅಥವಾ ನಿಗದಿಪಡಿಸಿದ ಅರ್ಹತೆ ಮತ್ತು ಅನುಭವ ಅಂತಂದರೆ ಅಂಗೀಕೃತ ವಿಶ್ವವಿದ್ಯಾಲಯದಿಂದ 3 ಅಥವಾ 5 ವರ್ಷಗಳ ಕಾನೂನು ಪದವಿಯನ್ನು ಮುಗಿಸಿರಬೇಕಾಗತ್ತೆ. ಹಾಗೆ 40% ಅಂಕಗಳನ್ನು ಪಡೆದುಕೊಂಡು ಕಾನೂನು ಪದವಿಯನ್ನು ಗಳಿಸಿರಬೇಕು. ಇನ್ನು ವಕೀಲಿ ವೃತ್ತಿಯಲ್ಲಿ ಕನಿಷ್ಠ 5 ವರ್ಷಗಳ ಅನುಭವವನ್ನು ಹೊಂದಿರುವಂಥವರು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ವಯೋಮಿತಿ 40 ವರ್ಷ ಮೇಲ್ಪಟ್ಟ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನೂ ಕೆಲವೊಂದು ಸೂಚನೆಗಳು ಇದೆ. ನೋಂದಣಿ ಸಂಖ್ಯೆ ಹಾಗೂ ನೋಂದಣಿ ದಿನಾಂಕವುಳ್ಳ ಕರ್ನಾಟಕ ರಾಜ್ಯ ಬಾರ್ ಕೌನ್ಸಿಲ್ರವರು ನೀಡಿದ ಮೂಲ ಗುರುತಿನ ಕಾರ್ಡನ್ನು ಹೊಂದಿರಬೇಕು. ಹಾಗೆ ವಕೀಲಿ ವೃತ್ತಿಯ 5 ವರ್ಷ ಅನುಭವದ ಬಗ್ಗೆ ಬಾರ್ ಅಸೋಸಿಯೇಷನ್ನ ಅಧ್ಯಕ್ಷರು ಅಥವಾ ಕಾರ್ಯದರ್ಶಿಯವರಿಂದ ಮೂಲ ಪ್ರಮಾಣ ಪತ್ರವನ್ನು ಹೊಂದಿರಬೇಕಾಗುತ್ತೆ. ಅರ್ಜಿಯನ್ನು ಸಲ್ಲಿಸುವಂಥದ್ದು ಹೇಗೆ ಅಂತಂದರೆ kpecl.karnataka.gov.in ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಲ್ಲಿ ಅರ್ಜಿ ನಮೂನೆ ಇರುತ್ತೆ. ಆ ಅರ್ಜಿ ನಮೂನೆಯನ್ನು ಭರ್ತಿ ಮಾಡಿ ಅದಕ್ಕೆ ವಿದ್ಯಾರ್ಹತೆ ಅನುಭವಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನು ಲಗತ್ತಿಸಿ ಆ ಒಂದು ದಾಖಲೆಗಳನ್ನು ಸ್ಕ್ಯಾನ್ ಮಾಡಿ PDF ರೂಪದಲ್ಲಿ kpclcontractapp@gmail.com ಈ ಒಂದು ಇಮೇಲ್ ಐಡಿಗೆ ದಿನಾಂಕ 31/5/2025 ಸಂಜೆ 5:30 ಒಳಗಾಗಿ ಸಲ್ಲಿಸಬೇಕಾಗತ್ತೆ. ನಿಗದಿತ ಸಮಯ ಅಥವಾ ದಿನಾಂಕದ ನಂತರ ಸ್ವೀಕೃತಗೊಂಡ ಅರ್ಜಿಗಳನ್ನು ಪರಿಗಣಿಸುವುದಿಲ್ಲ ಮತ್ತು ಅರ್ಜಿ ನಮೂನೆಯಲ್ಲೇ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಇದಕ್ಕೇನೇನು ಸೌಲಭ್ಯಗಳು ಇದೆ ಅಂತಂದರೆ ವೇತನ ಪ್ರತಿ ತಿಂಗಳು 65,000 ರೂಪಾಯಿ ಕೊಡಲಾಗುತ್ತೆ. ಹಾಗೆ ಒಂದು ತಿಂಗಳಿಗೆ ಒಂದು ಸಾಂದರ್ಭಿಕ ರಜೆಯನ್ನು ಕೊಡಲಾಗುತ್ತೆ. ಹಾಗೆ ಎಲ್ಲಾದರೂ ಕೂಡ ಪ್ರಯಾಣವನ್ನು ಮಾಡಿದ್ದೇ ಆದರೆ ಅದಕ್ಕೆ DA ಅನ್ನು ಕೂಡ ನೀಡಲಾಗುತ್ತೆ. ಆಯ್ಕೆ ವಿಧಾನ ಹೇಗಿರುತ್ತೆ ಅಂದರೆ ಸಂದರ್ಶನವನ್ನು ನಡೆಸಿ ಆಯ್ಕೆಯನ್ನು ಮಾಡಲಾಗುತ್ತೆ. ಇದಕ್ಕೆ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತಂದರೆ 10th ಮಾರ್ಕ್ಸ್ ಕಾರ್ಡ್ ಬೇಕು, ಡೇಟ್ ಆಫ್ ಬರ್ತ್ ಸಲುವಾಗಿ. ಹಾಗೆ ಬಾರ್ ಕೌನ್ಸಿಲಿಂಗಿಂದ ನೀಡಿರ್ತಕ್ಕಂತಹ ಒಂದು ನೋಂದಣಿ ಸಂಖ್ಯೆ, ನೋಂದಣಿ ದಿನಾಂಕವನ್ನು ಹೊಂದಿರುವಂಥ ಒಂದು ಮೂಲ ಗುರುತಿನ ಕಾರ್ಡ್ ಇರಬೇಕಾಗತ್ತೆ ಮತ್ತು 5 ವರ್ಷಗಳ ಅನುಭವದ ಒಂದು ಸರ್ಟಿಫಿಕೇಟನ್ನು ಬಾರ್ ಅಸೋಸಿಯೇಷನ್ನಿಂದ ತಗೊಂಡು ಬಂದಿರಬೇಕಾಗತ್ತೆ ಮತ್ತು ಎಲ್ಲ ಡಿಗ್ರಿ ಸರ್ಟಿಫಿಕೇಟ್ ಮತ್ತು ಕಾನ್ವಿಕೇಷನ್ ಸರ್ಟಿಫಿಕೇಟ್ ಕೂಡ ಇರಬೇಕಾಗತ್ತೆ. ಗೆಳೆಯರೇ, ಆಸಕ್ತ ಅಭ್ಯರ್ಥಿಗಳು kpcl.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ ಈ ಒಂದು ನೋಟಿಫಿಕೇಷನನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಇದಿಷ್ಟು ಗೆಳೆಯರೇ, ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತದಲ್ಲಿ ಖಾಲಿರುವ ಸಹಾಯಕ ಕಾನೂನು ಅಧಿಕಾರಿ ಹುದ್ದೆಗಳ ನೇಮಕಾತಿ ಕುರಿತಾದಂಥ ಮಾಹಿತಿ. ಈ ಮಾಹಿತಿಯನ್ನು ನಿಮ್ಮ ಎಲ್ಲ ಗೆಳೆಯರಿಗೆ ಮತ್ತು ಯಾರಾದರೂ ಕೂಡ ಅಗತ್ಯ ಇರತಕ್ಕಂಥವ್ರಿಗೆ ಮತ್ತು ಅರ್ಹತೆಯನ್ನು ಹೊಂದಿರುವಂಥ ನಿಮ್ಗೆ ಗೊತ್ತಿದ್ದರೆ ಅವರಿಗೆ ಶೇರ್ ಮಾಡಿ. ಇದಿಷ್ಟು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತಾ ಇರುವಂಥ ಒಂದು ಮಾಹಿತಿಯಾಗಿದ್ದು, ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.